Hello students, in this class we can discuss about the eukaryotic cell. You already know that eukaryotic cell are those cells which contains the prominent nucleus where the genetic material has been completely bounded by a membrane called nuclear envelope. Inside the nuclear envelope, we see the nucleoplasm. In the nucleoplasm, we see the genetic material, RNA and nucleolus. ಈ ಕ್ಲಾಸಲ್ಲಿ ನಾವು ಯುಕ್ಯಾರಿಯೋಟಿಕ್ ಸೆಲ್ ಅಂತ ತಿಳ್ಕೊಳ್ಳೋಣ. ಯಾವುದನ್ನ ಯುಕ್ಯಾರಿಯೋಟಿಕ್ ಸೆಲ್ ಅಂತ ಕರೀತೇವೆ ಅಂತಂದರೆ, ಯಾವ ಸೆಲ್ನಲ್ಲಿ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇದೆಯೋ, ಯಾವ ನ್ಯೂಕ್ಲಿಯಸ್ಸನ್ನು ನಾವು ಈಸಿಯಾಗಿ ಸೆಂಟರ್ನಲ್ಲೋ ಮತ್ತು ಆ ಒಂದು ಸೆಲ್ಲಿನ ಸೈಟೋಪ್ಲಾಸಮ್ನಲ್ಲೋ ಡಿಫ್ರೆನ್ಷಿಯೇಟ್ ಮಾಡಬಹುದೋ ಅಂಥದನ್ನು ಯುಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೇವೆ. ಇನ್ ದಟ್ ಯುಕ್ಯಾರಿಯೋಟಿಕ್ ಸೆಲ್ there are two types. One is an plant cell seen in the plants and one is an animal cell seen in animals. Major difference between the plant and animal cell ಏನಪ್ಪ ಅಂತಂದರೆ, ಇದು ತುಂಬ ಪ್ರಿಮಿಟಿವ್ ವಿಚಾರ ನಿಮಗೆ ಗೊತ್ತಿರ್ತದೆ. The plant cell contains the cell wall, animal cell does not contains the cell wall. ನಾನಿಲ್ಲಿ ಪ್ಲಾಂಟ್ ಸೆಲ್ ಅನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೇನೆ. ಸೊ ಆದ್ರಿಂದ ಸೆಲ್ ವಾಲ್ ಇಂದ ತಿಳ್ಕೊತಾ ಬರ್ತಾನೆ. Cell wall, it is the outermost boundary of the plant cell. The shape of the cell is mainly due to the presence of cell wall. It gives the mechanical support to the plants. So, ಈ ಒಂದು cell wall can be differentiated into 3 layers. ಅದ್ಯಾವುದು ಅಂತಂದರೆ, the center middle lamella, primary wall ಮತ್ತು secondary wall. ಮೊದಲನೇದು ಈ ಮಿಡಿಲ್ ಲ್ಯಾಮೆಲ್ಲಾ. ಮಿಡಿಲ್ ಲ್ಯಾಮೆಲ್ಲಾ ಒಂದು ಸೆಲ್ ಹುಟ್ಟಬೇಕಾದ್ರೆ ಹುಟ್ಟುವಂಥ ಲೇಯರು. ಒಂದು ಸೆಲ್ಲು ಡಿವಿಷನ್ ಆಗಿ ಪ್ಲಾಂಟ್ ಸೆಲ್ಲು ಆ ಸೈಟೋಕೈನೆಸಿಸ್ ಕಂಪ್ಲೀಟ್ ಆಗುವಂಥ ಸಂದರ್ಭದಲ್ಲಿ some of the bits of endoplasmic reticulum, Golgi bodies ಮತ್ತು ಮೈಕ್ರೋಟ್ಯೂಬ್ಯೂಲ್ಸ್, ಮೈಕ್ರೋಫಿಲಮೆಂಟ್ಸ್ ಇವೆಲ್ಲ ಏನು ಮಾಡ್ತವೆ, ಮಧ್ಯಭಾಗಕ್ಕೆ ಬಂದು ಟೀಲೋಫೇಸ್ ಮುಗಿದ ಮೇಲೆ ಮಧ್ಯಭಾಗಕ್ಕೆ ಬಂದು ಅವೆಲ್ಲವೂ ಸೇರಿಕೊಂಡು ಒಂದು ಪ್ಲೇಟ್ ಲೈಕ್ ರಚನೆ ಆಗುತ್ತೆ. ಅದನ್ನು ನಾವು ಸೆಲ್ ಪ್ಲೇಟ್ ಅಂತ ಕರೀತೇವೆ. ಸೊ ಆ ಒಂದು ಸೆಲ್ ಪ್ಲೇಟಿನ ಕೆಮಿಕಲ್ ಕಾಂಪೋಸಿಷನ್ ಏನಪ್ಪ ಅಂದರೆ, ಇಟ್ ಈಸ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಪೆಕ್ಟೇಟ್. ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಪೆಕ್ಟೇಟಿಂದ ಮಾಡಲ್ಪಟ್ಟಂತಹ ಮಿಡಿಲ್ ಲೇಯರ್ ಇದೆ, ಅದು ಎಕ್ಸ್ಟೆನ್ಸಿಬಿಲಿಟಿ ಇರುವಂತಹದ್ದಾಗಿದೆ. ರೈಟ್. ಸೊ ನೆಕ್ಸ್ಟ್ ಈಸ್ ದ ಪ್ರೈಮರಿ ವಾಲ್. ಪ್ರೈಮರಿ ವಾಲ್ ಇನಿಷಿಯಲಿ ವೆರಿ ಥಿನ್. Gradually, due to the accumulation of the primary cell wall components like cellulose, hemicellulose and pectin, it become rigid. Right? Initially, cell division ಆಗಬೇಕು, ಸಪೋರ್ಟ್ ಆಗಬೇಕಾಗಿರೋದ್ರಿಂದ ಅದು ತೆಳುವಾಗಿದ್ದು ಎಕ್ಸ್ಟೆನ್ಸಿಬಿಲಿಟಿ ಇರ್ತಾ ಹೋಗ್ತದೆ. It is thin and extensible in case of the growing cells. ಸೊ ಈ ಒಂದು ಪ್ರೈಮರಿ ವಾಲ್ ಗ್ರ್ಯಾಜುವಲ್ ಆಗಿ ಅಕ್ಯುಮುಲೇಟ್ ಆಗುತ್ತೆ ಆನ್ ದ ಸರ್ಫೇಸ್ ಆಫ್ ದ ಮಿಡಲ್ ಲೇಯರ್. ಆ ಗ್ರ್ಯಾಜುವಲ್ ಅಕ್ಯುಮುಲೇಷನ್ ಆಫ್ ದ ಸೆಲ್ ವಾಲ್ ಕಾಂಪೊನೆಂಟ್ ಇಸ್ ಕಾಲ್ಡ್ ಆಸ್ ಇಂಟುಸೆಪ್ಷನ್. ಆ ಇಂಟುಸೆಪ್ಷನ್ ಅನ್ನೋ ಪ್ರಕ್ರಿಯೆಯಿಂದ ಈ ಒಂದು ಪ್ರೈಮರಿ ಸೆಲ್ ವಾಲ್ ಕಾಂಪೊನೆಂಟ್ಸ್ಗಳು ಎಲ್ಲವೂ ಬಂದು ಎಲ್ಲಿಗೆ ಸೇರ್ತವೆ ಅಂತಂದರೆ, ಸೈಟೋಪ್ಲಾಸಮಿನ ಒಳಭಾಗದಲ್ಲಿ ಮಿಡಲ್ ಲೇಯರಿಗೆ ಅಂಟಿಕೊಂಡ ಹಾಗೆ ಪ್ರೈಮರಿ ಸೆಲ್ ವಾಲ್ ಕಾಂಪೊನೆಂಟ್ಸ್ಗಳು ಬಂದು ಅಂಟ್ಕೊಳ್ತವೆ. ಪ್ರೈಮರಿ ಸೆಲ್ ವಾಲ್ ಕಾಂಪೊನೆಂಟ್ಸ್ಗಳು ಯಾವುದು ಅಂತ ಈಗಾಗಲೇ ಹೇಳಿದ್ದಾನೆ, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್. ಸೊ ಈ ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್ ಎಷ್ಟು ಪರ್ಸೆಂಟೇಜಲ್ಲಿ ಇರ್ತದೆ ಅಂತಂದರೆ, 75% ಹೆಮಿಸೆಲ್ಯುಲೋಸ್ ಇದ್ದರೆ 25% ಸೆಲ್ಯುಲೋಸ್ ಇರ್ತಾ ಹೋಗ್ತದೆ. ಸೊ ಸೆಕೆಂಡರಿ ಸೆಲ್ ವಾಲ್ ಕಾಂಪೊನೆಂಟ್ಸ್ಗಳು ಯಾವ್ಯಾವುದು ಅಂತಂದರೆ, ಪ್ರೈಮರಿ ಸೆಲ್ ವಾಲಿನ ನೆಕ್ಸ್ಟ್ ಲೇಯರು, ಅದರ ಹೊರಭಾಗದಲ್ಲಿ, ಅದರ ಮೇಲ್ಭಾಗದಲ್ಲಿ ಸೆಕೆಂಡರೀಸ್
ವಾಲ್ ಡೆವಲಪ್ ಆಗುತ್ತೆ. ಆ ಸೆಕೆಂಡರಿ ವಾಲ್ ಕಾಂಪೋಸಿಷನ್ ಯಾವುದು ಅಂತಂದ್ರೆ ಲಿಗ್ನಿನ್, ಕೈಟಿನ್, ಸುಬರಿನ್, ವ್ಯಾಕ್ಸ್ ಇವೆಲ್ಲವೂ ಸೆಕೆಂಡರಿ ವಾಲ್ ಕಾಂಪೋಸಿಷನ್ಸ್ಗಳು. ಈ ಸೆಕೆಂಡರಿ ಸೆಲ್ ವಾಲ್ ಕಾಂಪೋಸಿಷನ್ಸ್ಗಳು ಅಡ್ಹೇರ್ ಆಗ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ಯಾವ ಸೆಲ್ಲಿಗೆ ಈ ಸೆಕೆಂಡರಿ ಸೆಲ್ ವಾಲ್ ಡೆಪೋಸಿಷನ್ ಶುರುವಾಗುತ್ತೋ ಅಲ್ಲಿಗೆ ಆ ಸೆಲ್ಲು ಮೆಕ್ಯಾನಿಕಲ್ ಸಪೋರ್ಟ್ ಅನ್ನು ಕೊಡುವಂಥದ್ದು. ಬಿಕಾಸ್ ಮ್ಯಾಕ್ಸಿಮಮ್ ಆಫ್ ದೀಸ್ ಕಾಂಪೊನೆಂಟ್ಸ್ ಆರ್ ಇಂಪರ್ವಿಯಸ್ ಟು ವಾಟರ್. ಸೊ ಇಂಪರ್ವಿಯಸ್ ಟು ವಾಟರ್ ಆಗಿರೋದ್ರಿಂದ ಆ ಸೆಲ್ಲು ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ನಡೆಸಕ್ಕಾಗೋದಿಲ್ಲ, ಆದ್ರಿಂದ ಅದು ಹೇಗೆ ಸಾಯ್ತದೆ. ಸೊ ದ ಸೆಕೆಂಡರಿ ಸೆಲ್ ವಾಲ್ ಕಾಂಪೊನೆಂಟ್ಸ್ಗಳು ಅಕ್ಯುಮುಲೇಟ್ ಆಯಿತು ಅಂತಂದ್ರೆ ಅಲ್ಲಿಗೆ ಸೆಲ್ ಗ್ರೋತ್ ರಿಟಾರ್ಡ್ ಆಗಿರ್ತದೆ. ಅಲ್ಟಿಮೇಟ್ಲಿ ದ ಡೆತ್ ಆಫ್ ದ ಸೆಲ್ ಟೇಕ್ಸ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ಸ್ಕ್ಲೆರೆನ್ಕೈಮಾ. ಸೊ ಹೈಲಿ ರಿಜಿಡ್ ಅಂಡ್ ನಾನ್ ಎಕ್ಸ್ಟೆನ್ಸಿಬಲ್ ಸಬ್ಸ್ಟೆನ್ಸಸ್ಗಳಿಂದ ಆದಂತಹ ನೆಕ್ಸ್ಟ್ ವಾಲ್ ಸೆಕೆಂಡರಿ ವಾಲ್. ಅದು ನಿಮಗೆಲ್ಲ ಗೊತ್ತಿರಬೇಕು. ದೇರ್ ಈಸ್ ಎ ಕನೆಕ್ಷನ್ ಬಿಟ್ವೀನ್ ಒನ್ ಸೆಲ್ ಟು ಅನದರ್ ಇನ್ ದ ಪ್ಲಾಂಟ್ ಸೆಲ್ ವಿಚ್ ಇಸ್ ಕಾಲ್ಡ್ ಎಸ್ ಪ್ಲಾಸ್ಮಾಡೆಸ್ಮೆಟಲ್ ಕನೆಕ್ಷನ್. ಆ ಪ್ಲಾಸ್ಮೋಡೆಸ್ಮೆಟಲ್ ಜಾಗದಲ್ಲೂ ಈ ಒಂದು ಸೆಕೆಂಡರಿ ಸೆಲ್ ವಾಲ್ ಡಿಪೊಸಿಷನ್ ನಡೆದಿರೋದ್ರಿಂದ ಅಲ್ಲಿ ಒಂದು ಹಳ್ಳ ಕಾಣಿಸ್ಕೊಳ್ಳುತ್ತೆ, ಒಂದು ವೆಲ್ ಲೆಗ್ ಸ್ಟ್ರಕ್ಚರ್ ಕಾಣಿಸುತ್ತೆ. ಅದನ್ನು ನಾವು ಪಿಟ್ಸ್ ಅಂತ ಕರಿತಾ ಹೋಗ್ತವೆ. So the major function of the plant cell is to give the structure to the cell, to give the mechanical support to the plant body, to protect the inner cell organelles, right? ಇದೆಲ್ಲ ಈ ಒಂದು ಸೆಲ್ ವಾಲ್ನ ಫಂಕ್ಷನ್ಸ್ಗಳಾದ್ರೆ ದ ನೆಕ್ಸ್ಟ್ ಸೆಲ್ ವಾಲ್ನ ಒಳಭಾಗದಲ್ಲಿ ನಾವೇನು ನೋಡ್ತೇವೆ ಅಂತಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಅನ್ನು ನೋಡ್ತೇವೆ. ಸುಮಾರು ಜನ ಸೈಂಟಿಸ್ಟ್ಗಳು ಈ ಪ್ಲಾಸ್ಮಾ ಮೆಂಬ್ರೇನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹಲವು ಥಿಯರಿಗಳನ್ನೆಲ್ಲವನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿರ್ಬೋದು. ಆದರೆ ದ ವೆಲ್ ಅಕ್ಸೆಪ್ಟೆಡ್ ಥಿಯರಿ ಈಸ್ ದ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ವಿಚ್ ವಾಸ್ ಪ್ರಪೋಸ್ಡ್ ಬೈ ದ ಸಿಂಗರ್ ಅಂಡ್ ನಿಕೋಲ್ಸನ್. ಸಿಂಗರ್ ಮತ್ತೆ ನಿಕೋಲ್ಸನ್ ಅನ್ನುವಂಥವರು ಏನು ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅನ್ನ ಪ್ರಪೋಸ್ ಮಾಡಿದಾರೋ ಅವರ ಪ್ರಕಾರ ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ three substance, or it is of three layers which are called as unit membrane. ಆ ಮೂರು ಪದಾರ್ಥಗಳ ಪದರ ಯಾವುದು ಅಂತಂದ್ರೆ ಅದನ್ನ ಯೂನಿಟ್ ಮೆಂಬ್ರೇನ್ ಅಂತ ಕರೆದ್ರು. ಆ ಮೂರು ಪದಾರ್ಥಗಳು ಯಾವ್ಯಾವುದು ಅಂತಂದ್ರೆ ಲಿಪಿಡ್ಸ್, ಪ್ರೋಟೀನ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್. ಲಿಪಿಡ್ಸ್ ಹೇಗಿದೆ? ದೇ ಆರ್ ದ ಫಾಸ್ಫೋಲಿಪಿಡ್ಸ್, ಬೈಲೇಯರ್ ಫಾಸ್ಫೋಲಿಪಿಡ್ಸ್ ಅನ್ನು ನೋಡ್ತವೆ. ದ ಇಂಡಿವಿಜುವಲ್ ಫಾಸ್ಫೋಲಿಪಿಡ್ಸ್ ಕನ್ಸಿಸ್ಟ್ ಆಫ್ ಆನ್ ಹೈಡ್ರೋಫಿಲಿಕ್ ಹೆಡ್, ಹೈಡ್ರೋಫೋಬಿಕ್ ಟೈಲ್. ಆ ಒಂದು ಜಾಗದಲ್ಲಿ ಮೊದಲು ಗ್ಲಿಸರಾಲ್ ಬ್ಯಾಕ್ ಬೋನ್ ಇದೆ. ಆ ಗ್ಲಿಸರಾಲ್ ಬ್ಯಾಕ್ ಬೋನಿಗೆ ಈ ಬೈಲೇಯರ್ ಫಾಸ್ಫೋಲಿಪಿಡ್ಸ್ಗಳು ಅಂಟ್ಕೊಳ್ತವೆ, ಅಲ್ಲಿ ಪ್ಲೇಸ್ ಆಗಿದ್ದಾವೆ. ಸೊ ಅದಾದ ಮೇಲೆ ಆ ಒಂದು ಫಾಸ್ಫೋಲಿಪಿಡ್ಸ್ ಲೇಯರ್ ಆ ಒಂದು ಗ್ಲಿಸರಾಲ್ ಬ್ಯಾಕ್ ಬೋನ್ ನಲ್ಲಿ ಪ್ಲೇಸ್ ಆಗಿರೋದ್ರ ಜೊತೆಗೆ ಇಂಟರ್ಮಿಕ್ಸ್ ಆಗಿ ನಾವು ಏನ್ ನೋಡ್ತೇವೆ ಅಂತಂದ್ರೆ ಪ್ರೋಟೀನ್ಸ್ಗಳನ್ನು ನೋಡ್ತೇವೆ. ಆ ಪ್ರೋಟೀನ್ಸ್ಗಳು ಹೇಗಿದೆ ಅಂತಂದ್ರೆ ಈ ಸಮುದ್ರದಲ್ಲಿ ಐಸ್ಬರ್ಗ್ಸ್ಗಳು ತೇಲಾಡ್ತಾ ಇದ್ದಾವಲ್ಲ ಹಾಗಿದ್ದಾವೆ, ಎಲ್ಲೂ ಅಡೇರ್ ಆಗಿರೋದೆಲ್ಲ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿದ್ದಾವೆ. ಆ ಪ್ರೋಟೀನ್ ಮಾಲಿಕ್ಯೂಲ್ಸ್ಗಳಲ್ಲಿ ಮೂರು ವಿಧ. ಒಂದು ಆ ಬೈಲಿಪಿಡ್ ಲೇಯರಿನ ಹೊರಭಾಗದಲ್ಲಿರುವಂತಹದನ್ನ ಎಕ್ಸ್ಟೆನ್ಸಿಕ್ ಪ್ರೋಟೀನ್ ಅಂತ ಕರಿತೇವೆ, ಒಳಗಿರೋದನ್ನ ಇಂಟ್ರೆನ್ಸಿಕ್ ಪ್ರೋಟೀನ್ ಅಂತ ಕರಿತೇವೆ. ಆ ಒಂದು ಬೈಲಿಪಿಡ್ ಲೇಯರಿನ ಉದ್ದಗಲಕ್ಕೂ ಹೋಗಿರುವಂತಹದನ್ನ ನಾವು ಟ್ರಾನ್ಸ್ ಮೆಂಬ್ರೈನ್ ಪ್ರೋಟೀನ್ ಅಂತ ಕರಿತೇವೆ. ಪ್ರೋಟೀನ್ಸ್ಗಳು ಈ ಮೂರು ರೀತಿಯಾಗಿ ಇದ್ದಾವೆ. ಈ ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಅತ್ಯಂತ ಪ್ರಮುಖವಾದಂಥ ಪ್ರೋಟೀನ್. ಈ ಪ್ರೋಟೀನ್ ಅಂದ್ರೆ ಈ ಎಂಟೈರ್ ಪ್ಲಾಸ್ಮಾ ಮೆಂಬ್ರೇನ್ಗಳಲ್ಲಿ ಪ್ರೋಟೀನ್ ಪರ್ಸೆಂಟೇಜ್ ಎಷ್ಟಿರ್ಬೋದಪ್ಪ ಅಂದ್ರೆ ಫಾರ್ ಅಬೌಟ್ 52 to 55% ಪ್ರೋಟೀನ್ಸ್ಗಳಿದ್ದಾವೆ. ದ ಮೇಜರ್ ಫಂಕ್ಷನ್ ಆಫ್ ದಿಸ್ ಪ್ರೋಟೀನ್ಸ್ ಆರ್ ಟು ಸಪೋರ್ಟ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಸಬ್ಸ್ಟೆನ್ಸ್ ಅಕ್ರಾಸ್ ದ ಮೆಂಬ್ರೇನ್. ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಸುಮಾರು ಕೆಲಸ ಮಾಡ್ತದೆ, ನಿಮಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಅದು ಯಾಕೆಂದ್ರೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಲ್ಲಿ ತಿಳ್ಕೊಂಡಿದ್ದೀರಿ, ಫ್ಯಾಸಿಲಿಟೇಟೆಡ್ ಡಿಫ್ಯೂಷನ್ ಅನ್ನೋ ವಿಚಾರವನ್ನ ಅಲ್ಲಿ ಡಿಸ್ಕಸ್ ಮಾಡಿರ್ತವೆ. The carbohydrates are not found independently. Either it might be binded with the proteins or with the phospholipids. ಅದೇನಾದ್ರು ಲಿಪಿಡ್ ಜೊತೆ ಬೈಂಡ್ ಆಗಿತ್ತು ಅಂತಂದ್ರೆ ಅದನ್ನ ಗ್ಲೈಕೋಲಿಪಿಡ್ಸ್ ಅಂತ ಕರಿತೇವೆ. ಅದೇನಾದ್ರೂ ಪ್ರೋಟೀನ್ ಜೊತೆ ಬೈಂಡ್ ಆಗಿತ್ತು ಅಂತಂದ್ರೆ ಅಂತಹದನ್ನ
ನಾವು ಗ್ಲೈಕೋಪ್ರೋಟೀನ್ಸ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಈ ಯೂನಿಟ್ ಮೆಂಬ್ರೇನ್ಸ್ ಅಥವಾ ಮೂರು ಕಾಂಪೊನೆಂಟ್ಸ್ಗಳು ಸೇರಲ್ಪಟ್ಟು ಒಂದು ಪದರ ಆಗಿದೆ, ಒಂದು ಮೆಂಬ್ರೇನ್ ಆಗಿದೆ. ಮೆಂಬ್ರೇನ್ ಅಂತಂದ್ರೇನು ಅಂತ ಈಗಾಗಲೇ ನಿಮಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಎನಿ ಥಿನ್ ಲೇಯರ್ ಇಸ್ ಎ ಮೆಂಬ್ರೇನ್. The ability of the membrane completely depends upon its permeability. ಇವೆಲ್ಲ ನೀವು ಟ್ರಾನ್ಸ್ಪೋರ್ಟಿನ್ ಪ್ಲಾಂಟ್ಸ್ ಅಲ್ಲಿ ಇದರ ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತವೆ. ರೈಟ್. ನೆಕ್ಸ್ಟ್, ಬಿಲೋ ದ ಆರ್ ದೀಸ್ ಪ್ಲಾಸ್ಮಾ ಮೆಂಬ್ರೇನ್ ಕಂಪ್ಲೀಟ್ಲಿ ಎನ್ಕ್ಲೋಸಸ್ ದ ಸೈಟೋಪ್ಲಾಸಮ್. ಈ ಸೈಟೋಪ್ಲಾಸಮ್ ಇಸ್ ಅನ್ ಥಿಕ್ ವಿಸ್ಕಸ್ ಗ್ರ್ಯಾನುಲಾರ್ ಸಬ್ಸ್ಟೆನ್ಸ್. ಈ ಸೈಟೋಪ್ಲಾಸಮ್ ನಲ್ಲಿ ನಾವು ಹಲವು ಸೆಲ್ ಆರ್ಗನಲ್ಸ್ ಗಳನ್ನ ನೋಡ್ತೇವೆ. ಆ ಸೆಲ್ ಆರ್ಗನಲ್ಸ್ ಗಳನ್ನ ನಾವು ಎರಡು ಭಾಗವಾಗಿ ವಿಂಗಡಣೆ ಮಾಡ್ಕೋಬಹುದು. ಒಂದು ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಮತ್ತಿನ್ನೊಂದು ನಾನ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಗಳನ್ನು ನಾವು ಎರಡು ಭಾಗ ಮಾಡ್ಕೋಬಹುದು. ಅದ್ಯಾವುದು ಅಂತಂದ್ರೆ ಒಂದು ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಮತ್ತಿನ್ನೊಂದು ನಾನ್ ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಅಂತ. ಯಾವುದನ್ನ ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಅಂತ ಕರೀತೇವೆ ಅಂತಂದ್ರೆ ದೋಸ್ ಸೆಲ್ ಆರ್ಗನಲ್ಸ್ ವಿಚ್ ಕಂಟೈನ್ಸ್ ದೇರ್ ಓನ್ DNA, ಅವುಗಳನ್ನ ನಾವು ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಅಂತ ಕರಿತೇವೆ. ಯಾವುದನ್ನ ನಾನ್ ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಅಂತ ಕರಿತೇವೆ ಅಂದ್ರೆ ಯಾವ ಆರ್ಗನಲ್ಸ್ ಗಳಲ್ಲಿ ತಮ್ಮದೇ ಆದಂತಹ DNA ಇರೋದಿಲ್ವೋ ಅಂತಹವುಗಳನ್ನ ನಾನ್ ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಅಂತ ಕರಿತೇವೆ. ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಎರಡಿದ್ದಾವೆ. ಅದ್ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ ಮತ್ತೆ ಪ್ಲಾಸ್ಟಿಡ್ಸ್. ಬಿಕಾಸ್ ದೇ ಕಂಟೈನ್ಸ್ ದೇರ್ ಓನ್ DNA. ಮೈಟೋಕಾಂಡ್ರಿಯಾದಲ್ಲಿರುವಂತಹ DNA ನ ಮೈಟೋಕಾಂಡ್ರಿಯಲ್ DNA ಅಂತ ಕರಿತೇವೆ. ಕ್ಲೋರೋಪ್ಲಾಸ್ಟ್ ಅಲ್ಲಿರುವಂತಹದನ್ನ ಕ್ಲೋರೋಪ್ಲಾಸ್ಟ್ DNA ಅಥವಾ ಪ್ಲಾಸ್ಟಿಡ್ DNA ಅಂತ ಕರಿತಾ ಹೋಗ್ತವೆ. ಈ ಒಂದು ಮೈಟೋಕಾಂಡ್ರಿಯಾಗೆ ಬೇಕಾದ ಎನ್ಸೈಮ್ಗಳನ್ನ, ಫೋಟೋಸಿಂಥಸಿಸ್ ಬೇಕಾದಂಥ ಎನ್ಸೈಮ್ಗಳನ್ನು ತಮಗೆ ತಾವೇ ತಯಾರು ಮಾಡಿಕೊಳ್ಳುವಂಥ ಸಾಮರ್ಥ್ಯ ಸೆಲ್ ಆರ್ಗನಲ್ಸ್ಗೆ ಇದಾವೆ. ಆದ್ರಿಂದ ಅವುಗಳನ್ನು ಆಟೋಸೋಮಲ್ ಸೆಲ್ ಆರ್ಗನಲ್ಸ್ ಅಂತ ಕರೀತಾರೆ. ಇರಲಿ, ಈ ಒಂದು ಸೆಲ್ಗೆ ಒಂದು ಸ್ಟ್ರಕ್ಚರ್ ಇದೆ ಅಂತ ಗೊತ್ತು. ಪ್ರತಿಯೊಂದು ಸೆಲ್ಲಿಗೂ ತನ್ನದೇ ಆದಂಥ ಸ್ಟ್ರಕ್ಚರ್ ಇದೆ. ಅದರಲ್ಲಿ ನಮ್ಮ ಪ್ಲಾಂಟ್ ಸೆಲ್ಗೆ ಸೆಲ್ ವಾಲ್ ಇದೆ, ಅದರಿಂದ ಇದೆ ಅನ್ನೋದೇ. ಆದರೆ ಅನಿಮಲ್ ಸೆಲ್ಗೂ ಶೇಪ್ ಇದೆ. ಆ ಅನಿಮಲ್ ಶೇಪಿನ ಸೆಲ್ಲಿನ ಶೇಪ್ಗಳಿಗೆ ಕಾರಣ ಏನಿರಬಹುದು ಅಂತಂದ್ರೆ ಈ ಸೈಟೋಪ್ಲಾಸಮ್ನಲ್ಲಿ ಮೆಶ್ ಲೈಕ್ ಜಾಲರಿ ರೀತಿಯಾದಂತಹ ಸ್ಟ್ರಕ್ಚರ್ ಇದಾವೆ. ಅವುಗಳನ್ನ ನಾವು ಸೈಟೋಸ್ಕೆಲಿಟನ್ ಅಂತ ಕರೀತೇವೆ. ಸ್ಕೆಲಿಟನ್ ಗಿವ್ಸ್ ದ ಫ್ರೇಮ್ವರ್ಕ್ ಟು ಅನ್ ಆರ್ಗ್ಯಾನಿಸಮ್. ಗೊತ್ತಿದೆ ನಿಮಗೆ ಅಲ್ವೇ? ಹಾಗೆ ನಮ್ಮ ಸೆಲ್ಲಿಗೂ ಒಂದು ಸ್ಕೆಲಿಟನ್ ಇದೆ, ಅದನ್ನ ಸೈಟೋಸ್ಕೆಲಿಟನ್ ಅಂತ ಕರಿತೇವೆ. ಆ ಸೈಟೋಸ್ಕೆಲಿಟನ್ ಎರಡು ಕೆಮಿಕಲ್ ಕಾಂಪೊನೆಂಟ್ಸ್ ಗಳಿಂದ ಮಾಡಲ್ಪಟ್ಟಿದೆ. ಅದು ಯಾವ್ಯಾವುದು ಅಂತಂದ್ರೆ ಒಂದು ಟ್ಯುಬ್ಯುಲಿನ್ ಪ್ರೋಟೀನ್ಸ್ ಮತ್ತಿನ್ನೊಂದು ಆಕ್ಟಿನ್ ಪ್ರೋಟೀನ್ಸ್ ಅಂತ. ಅವುಗಳಲ್ಲಿ ಅವ ಸೇರ್ಕೊಂಡು ಏನಾಗಿದೆ ಅಂತಂದ್ರೆ ಒನ್ ಈಸ್ ಆನ್ ಮೈಕ್ರೋಟ್ಯೂಬ್ಯೂಲ್ಸ್, ಅನದರ್ ಒನ್ ಈಸ್ ಆನ್ ಮೈಕ್ರೋಫಿಲಮೆಂಟ್ಸ್. ಈ ಮೈಕ್ರೋಟ್ಯೂಬ್ಯೂಲ್ಸ್ ಮತ್ತೆ ಮೈಕ್ರೋಫಿಲಮೆಂಟ್ಸ್ ಹೇಗೆ ಹೆಣಕೊಂಡಿರ್ತವೆ ಅಂತಂದ್ರೆ ಈ ಒಂದು ನ್ಯೂಕ್ಲಿಯರ್ ಎನ್ವೆಲಪ್ಪಿಗೂ ಪ್ಲಾಸ್ಮಾ ಮೆಂಬ್ರೇನಿನ ನಡುವೆ ಮೆಶ್ ಲೈಕ್ ಜಾಲರಿ ರೀತಿಯಾಗಿ ಹೆಣಕೊಂಡಿರುತ್ತದೆ. ಆ ಒಂದು ಜಾಲರಿ ರೀತಿಯಾಗಿ ಹೆಣಕೊಂಡಿರುವುದರಿಂದಾನೇ ಆ ಸೆಲ್ಗೆ ಒಂದು ಆಕಾರ ಇರುವಂತದ್ದು. ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಟ್ಯುಬ್ಯುಲಿನ್ ಪ್ರೋಟೀನ್ಸ್, ಮೈಕ್ರೋಫಿಲಮೆಂಟ್ಸ್ ಆರ್ ಮೇಡ್ ಅಪ್ ಆಫ್ ಆಕ್ಟಿನ್ ಪ್ರೋಟೀನ್ಸ್. ಸೊ ಈ ಎರಡು ಪ್ರೋಟೀನ್ಸ್ಗಳಿಂದ ಮಾಡಲ್ಪಟ್ಟಂತಹ ಈ ಮೈಕ್ರೋಟ್ಯೂಬ್ಯೂಲ್ಸ್ ಮತ್ತೆ ಮೈಕ್ರೋಫಿಲಮೆಂಟ್ಸ್ಗಳೇ ಸೈಟೋಸ್ಕೆಲಿಟನ್ ಆಗಿ ಒಂದು ಸೆಲ್ಗೆ ಒಂದು ಆಕಾರವನ್ನು ಕೊಡೋದರ ಜೊತೆಗೆ ಸೆಲ್ ಆರ್ಗನಲ್ಸ್ಗಳು ಸ್ವತಂತ್ರವಾಗಿ ಫ್ರೀಯಾಗಿ ಸೈಟೋಪ್ಲಾಸಮ್ನಲ್ಲಿ ಡಿಸ್ಪರ್ಸ್ ಆಗುವ ಹಾಗೆ ನೋಡ್ಕೊಳ್ತಾ ಇರುವಂಥದ್ದೇ ಈ ಒಂದು ಸೈಟೋಸ್ಕೆಲಿಟನ್ಸ್ಗಳು. ಸೊ ದ ನೆಕ್ಸ್ಟ್ ಈಸ್ one of the major cell organelle. It is an autosomal cell organelle, that is mitochondria. Mitochondria, it was first discovered by Kolekar, named by Benda. ಮೈಟೋಕಾಂಡ್ರಿಯಾವನ್ನ ಮೈಟೋಕಾಂಡ್ರಿಯಾ ಅಂತ ಹೇಳಿದವನು ಬೆಂಡ. ಇದನ್ನ ಕಾಂಡ್ರಿಯೋಸೋಮ್ಸ್ ಅಂತಲೂ ಕರೀತಾರೆ. ಈ ಮೈಟೋಕಾಂಡ್ರಿಯಾ ಮೇಜರ್ ಫಂಕ್ಷನ್ನೇ ಏರೋಬಿಕ್ ರೆಸ್ಪಿರೇಷನ್.
ಈ ಒಂದು ಮೈಟೋಕಾಂಡ್ರಿಯಾ is a double membrane bound structure which contains outer membrane and inner membrane. In between the two membrane we see the space which is called as perimitochondrial space. Outer membrane, inner membrane and perimitochondrial space. The inner membrane of the mitochondria produces an inward projections. The inward projection which has been developed by the inner membrane are called as cristae. So these two membrane completely encloses the matrix. The matrix contains the DNA which is called as mitochondrial DNA, consists of the ribosomes which are of 70s just like in a bacterial cell, also contains mRNA which has got the code information to synthesize the proteins, and also contains many enzymes which are very much required for the process of aerobic respiration. ಆಮೇಲೆ the inner membrane of the mitochondria and these cristae consists of stalked bodies. ಆ stalked bodies ಅನ್ನು ನಾವು ಏನಂತ ಕರಿತೇವೆ ಅಂತಂದ್ರೆ they are also called as oxysomes, they are also called as F0 F1 particles, they are also called as Raker particles, they are also called as elementary particles. So ಈ ಒಂದು particles ಏನಿದೆಯೋ ಇದು it consists of an base and the stalk. The stalked bodies, elementary particles ಏನಿದೆಯೋ ಇದು ಕಂಪ್ಲೀಟ್ ಆಗಿ ಎಲ್ಲಿ ಕ್ರಿಸ್ಟೆ ಮತ್ತೆ ಇನ್ನರ್ ಮೆಂಬ್ರೇನ್ ಎಲ್ಲ ಕಡೆ ಅದು ಬೈಂಡ್ ಆಗಿದ್ದಾವೆ. The major function of this elementary particle is to synthesize the ATP by a process called ETS, that is electron transport system. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾದ ಫಂಕ್ಷನ್ ಏನು ಅಂತ ಗೊತ್ತಾಯ್ತು. ದ ಮೇಜರ್ ಫಂಕ್ಷನ್ ಆಫ್ ದ ಮೈಟೋಕಾಂಡ್ರಿಯಾ ಇಸ್ ಏರೋಬಿಕ್ ರೆಸ್ಪಿರೇಷನ್. ಅದೇ ಈ ಪ್ರೊಕ್ಯಾರಿಯಾಟಿಕ್ ಸೆಲ್ ಅಲ್ಲಿ ಈ ಮೈಟೋಕಾಂಡ್ರಿಯಾ ಇಲ್ಲ, ಬಟ್ ರೆಸ್ಪಿರೇಷನ್ ಹೇಗೆ ಮಾಡುತ್ತೆ ಏರೋಬಿಕ್ ಬ್ಯಾಕ್ಟೀರಿಯಾಸ್ಗಳು ಅಂತಂದ್ರೆ ದೇ ಕಂಟೈನ್ಸ್ ದ ಮೀಸೋಸೋಮ್. ದ ಮೀಸೋಸೋಮ್ ಕಂಟೈನ್ಸ್ the polyrespiratory chain enzymes by which the aerobic respiration takes place. That means the oxidation of organic food materials takes place. The next cell organelle is the plastid. The plastid is discovered by Swimper. It is seen only in the plant cell, and he identified that the plastids are of three types based on their color or pigment. ಸೊ ಆ ಮೂರು ಪ್ಲಾಸ್ಟಿಡ್ಸ್ಗಳು ಯಾವುದು ಅಂತಂದ್ರೆ ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಮತ್ತೆ ಲ್ಯೂಕೋಪ್ಲಾಸ್ಟ್. ಒಂದು ಜನರಲ್ ಪ್ಲಾಸ್ಟಿಡಿನ ಸ್ಟ್ರಕ್ಚರ್ ಅನ್ನ ನಾವು ತಿಳ್ಕೊಳ್ತೇವೆ. ಅದು ಓವಲ್, ಸರ್ಕ್ಯುಲರ್, ಸಿಲಿಂಡ್ರಿಕಲ್ ಈ ಎಲ್ಲ ಆಕಾರದಲ್ಲೂ ನಾವು ಪ್ಲಾಸ್ಟಿಡ್ಸ್ಗಳನ್ನ ನೋಡ್ತೇವೆ. ದ ಪ್ಲಾಸ್ಟಿಡ್ಸ್ ಆರ್ ಆಲ್ಸೋ ದ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. The outer membrane, inner membrane, and in between the two membranes we see a space which is called as periplastidal space. The inner membrane completely encloses the matrix which are called as stroma. It is the site of dark reaction during the process of photosynthesis. Stromadalli ನಾವು we see the green color structures which are the pill of coin. They are called as the grana. The grana is made up of individual coin-like structure called the thylakoids. These grana are interconnected to one another by a channel called Fried channel or stroma lamella. This is the Fried channel or the stroma lamella.
These plastids consist of their own DNA, which are called as plastidal DNA, consist of a ribosome, which is of 70 years seen in prokaryotic cell, and many enzymes, which are very much required for both the light and the dark reaction during the time of photosynthesis. Plastids are of three types ಅಂತ ಹೇಳಿದೆ. ಅದರಲ್ಲಿ ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್ ಮತ್ತು ಲ್ಯೂಕೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಮೇಜರ್ ಫೋಟೋಸಿಂಥಸಿಸ್ ಅನ್ನು ಮಾಡಿದರೆ, ಕ್ರೋಮೋಪ್ಲಾಸ್ಟ್ ಆರ್ ದ ಕಲರ್ ಪ್ಲಾಸ್ಟಿಡ್ಸ್. This also contains the pigments which are very much required for the photosynthesis and also gives bright colorations to the plant body for the attraction of the pollinating agents. And the leucoplast stores the reserve food materials. ಸ್ಟಾರ್ಚ್ ಅನ್ನು ಸ್ಟೋರ್ ಮಾಡ್ಕೊಂಡಿದ್ರೆ ಅದನ್ನು ನಾವು ಅಮೈಲೋಪ್ಲಾಸ್ಟ್ ಅಂತ ಕರಿತಾ ಹೋಗ್ತೇವೆ. ಅದಾದಮೇಲೆ ಫ್ಯಾಟ್ಸನ್ನು ಸ್ಟೋರ್ ಮಾಡ್ಕೊಂಡಿದ್ರೆ ಲಿಪೋಪ್ಲಾಸ್ಟ್ ಅಂತ ಕರಿತಾ ಹೋಗ್ತೀವೋ. ಪ್ರೋಟೀನ್ಸನ್ನು ಸ್ಟೋರ್ ಮಾಡ್ಕೊಂಡಿದ್ದು ಅದನ್ನು ಇಲಿಯೋಪ್ಲಾಸ್ಟ್ ಅಂತ ಕರಿತೇವೆ. ಹೀಗೆ ದ ಮೇಜರ್ ಫಂಕ್ಷನ್ ಆಫ್ ದ leucoplast is the storage of food materials. So the major function of the plastids is to give the bright coloration to the plants, photosynthesis, storage of food materials. Right? So ಇದಿಷ್ಟು ಆಟೋಸೋಮಲ್ ಸೆಲ್ ಆರ್ಗನಲ್ಸ್ಗಳು. ನೆಕ್ಸ್ಟು ನಾನ್ ಆಟೋಸೋಮಲ್ ಸೆಲ್ ಆರ್ಗನಲ್ಸ್ಗೆ ಬರ್ತಾನೆ. ಆ ನಾನ್ ಆಟೋಸೋಮಲ್ ಸೆಲ್ ಆರ್ಗನಲ್ಸ್ಗಳಲ್ಲಿ ಪ್ರಮುಖವಾದಂಥದಕ್ಕೆ ಬರ್ತಾನೆ. ನೋಡಿ, ನ್ಯೂಕ್ಲಿಯರ್ ಎನ್ವೆಲಪ್ ಇದೆ. ಆ ನ್ಯೂಕ್ಲಿಯರ್ ಎನ್ವೆಲಪ್ ಏನಿದೆಯೋ ಇಟ್ ಈಸ್ ಆಲ್ಸೋ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ಅವುಗಳ ಈ ಔಟರ್ ನ್ಯೂಕ್ಲಿಯರ್ ಎನ್ವೆಲಪ್ ಪ್ರೊಡ್ಯೂಸಸ್ ಆನ್ ಎಕ್ಸ್ಟೆನ್ಷನ್ ಅಪ್ ಟು ದ ಪ್ಲಾಸ್ಮಾ ಮೆಂಬ್ರೇನ್. ಹಲವು ಮಡಿಕೆಗಳನ್ನು ಮಾಡಿಕೊಂಡು ಬಂದು ಬಿಡ್ತದೆ ಹೊರಗಡೆಗೆ. ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗುತ್ತೆ? ಈ ಪ್ಲಾಸ್ಮಾ ಮೆಂಬ್ರೇನ್ವರೆಗೂ ಎಕ್ಸ್ಟೆಂಡ್ ಆಗ್ತವೆ. ಸೊ ಆ ರೀತಿಯಾಗಿ ಅವು ಗ್ರೋತ್ ಆದಂಥ ಸಂದರ್ಭದಲ್ಲಿ ಎರಡು ಕಂಪಾರ್ಟ್ಮೆಂಟ್ಸ್ಗಳನ್ನು ನಮಗೆ ನೋಡ್ಲಿಕ್ಕೆ ಕೊಡ್ತದೆ. ಅದು ಯಾವುದು ಅಂತಂದ್ರೆ, ಒಳಭಾಗದಲ್ಲಿ ಇರುವಂತಹದ್ದು ಲ್ಯೂಮಿನಲ್ ಕಂಪಾರ್ಟ್ಮೆಂಟ್, ಹೊರಭಾಗದಲ್ಲಿ ಈ ಸೈಟೋಪ್ಲಾಸಮ್ನಲ್ಲಿ ಇರುವಂಥ ಈ ಕಂಪಾರ್ಟ್ಮೆಂಟ್ ಏನಪ್ಪ ಅಂದರೆ ಎಕ್ಸ್ಟ್ರಾ ಲ್ಯೂಮಿನಲ್ ಕಂಪಾರ್ಟ್ಮೆಂಟ್. ಎರಡು ಕಂಪಾರ್ಟ್ಮೆಂಟ್ಸ್ಗಳನ್ನು ನಮಗೆ ಕೊಡ್ತದೆ. ಒಂದು ವಿಚಾರ ಈಗಾಗಲೇ ಗೊತ್ತಿರಬೇಕು ನಿಮಗೆ, ನ್ಯೂಕ್ಲಿಯರ್ ಎನ್ವೆಲಪಿನ ಔಟರ್ ಮೆಂಬ್ರೇನ್ನಲ್ಲಿ ವಿ ಸಿ ದ ಲಾಡ್ಜಿಂಗ್ ಆಫ್ ದ ರೈಬೋಸೋಮ್ಸ್. ಆ ರೈಬೋಸೋಮ್ಸ್ಗಳು ಸೈಟೋಪ್ಲಾಸಮ್ಗೆ ರಿಲೀಸ್ ಆಗಬೇಕು. ಅಲ್ಲಿ ಅವು ಪ್ರೋಟೀನ್ ಸಿಂಥಸಿಸ್ ಮಾಡಬೇಕು. ರಿಲೀಸ್ ಆಗೋದಕ್ಕೂ ಮೊದಲೇ ಯಾವ ಒಂದು ನೆಟ್ವರ್ಕ್ ಆಫ್ ಔಟರ್ ನ್ಯೂಕ್ಲಿಯರ್ ಎನ್ವೆಲಪ್ ಡೆವಲಪ್ ಆಗಿದೆಯೋ ಅದನ್ನ ಆ ಜಾಗದಲ್ಲಿ ವಿ ಸಿ ದ ಲಾಡ್ಜಿಂಗ್ ಆಫ್ ಸಮ್ ರೈಬೋಸೋಮ್ಸ್. ನೋಡೋದಕ್ಕೆ ಅದು ರಫ್ ಅಪಿಯರೆನ್ಸ್ ಕೊಡ್ತದೆ. ಆದ್ರಿಂದ ಅದನ್ನ ರಫ್ ಎಂಡೋಪ್ಲಾಸಮ್ಗೆ ಅಲ್ಲಿ ರೈಬೋಸೋಮ್ಸ್ಗಳು ಕೂತ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವೆಲ್ಲ ರಿಲೀಸ್ ಆಗಿ ಸೈಟೋಪ್ಲಾಸಮ್ ಹೊರಟಾಗಿರ್ತವೆ. ಅಲ್ಲಿ ನಾವು ಕೇವಲ ಈ ಮೆಂಬ್ರೇನ್ ಸ್ಟ್ರಕ್ಚರ್ಸ್ ಅನ್ನು ನೋಡ್ತಾ ಹೋಗ್ತವೆ. ಸೊ ಅದನ್ನು ನಾವು ಸ್ಮೂತ್ ಎಂಡೋಪ್ಲಾಸಮಿಕ್ ರೆಟಿಕ್ಯುಲಮ್ ಅಂತ ಕರೀತಾ ಹೋಗ್ತವೆ. ಸೊ endoplasmic reticulum are of two types. One is the rough endoplasmic reticulum and another one is the smooth endoplasmic reticulum. So the endoplasmic reticulum are made up of three structures. ಅದ್ಯಾವ ಅಂದರೆ ಸಿಸ್ಟರ್ನೆ, ಟ್ಯುಬ್ಯುಲರ್ಸ್ ಮತ್ತೆ ವೆಸಿಕಲ್ಸ್. The major function of the endoplasmic reticulum is serve as a channel for transport of proteins, lipids. ಆಮೇಲೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ರೈಬೋಸೋಮ್ಗಳಿಗೆ ಲಾಡ್ಜ್ ಆಗ್ಲಿಕ್ಕೆ ಅವಕಾಶ ಕೊಡೋದ್ರಿಂದ ಪ್ರೋಟೀನ್ ಸಿಂಥಸಿಸ್ಗೂ ಸಪೋರ್ಟ್ ಮಾಡ್ತವೆ. They also supports for the process of lipid synthesis. So it is to some of the functions of this endoplasmic reticulum. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಹುಟ್ಟಿ ಬಂದಂತ ನೆಕ್ಸ್ಟ್ ಸೆಲ್ ಆರ್ಗನಲ್ಲೇ ದಟ್ ಈಸ್ ಗಾಲ್ಗಿ ಬಾಡೀಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗಾಲ್ಗಿ ಕಾಂಪ್ಲೆಕ್ಸ್. It is a darkly stained structure
ವಿಚ್ ವಾಸ್ ಡಿಸ್ಕವರ್ಡ್ ಬೈ ಕೆಮಿಲಿಯೋ ಗಾಲ್ಗಿ. ಈ ಗಾಲ್ಗಿ ಬಾಡೀಸ್ ಅಲ್ಲೂ ನಾವು 3 ಸ್ಟ್ರಕ್ಚರ್ಸ್ ಅನ್ನು ನೋಡ್ತೇವೆ. ಅದ್ಯಾವುದು ಅಂದ್ರೆ ಸಿಸ್ಟರ್ನೆ, ಟ್ಯುಬ್ಯುಲರ್ಸ್ ಮತ್ತೆ ವೆಸಿಕಲ್ಸ್ ಅನ್ನೋ ಈ 3 ಸ್ಟ್ರಕ್ಚರ್ಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಈ ಒಂದು ಗಾಲ್ಗಿ ಬಾಡೀಸ್ ಮೇಜರ್ ಫಂಕ್ಷನ್ ಯಾವುದು ಅಂತಂದ್ರೆ ದೇ ಕಾಮನ್ಲಿ ಕಾಲ್ಡ್ ಆಸ್ ಪ್ರೋಟೀನ್ ಪ್ಯಾಕಿಂಗ್ ಸೆಲ್ ಆರ್ಗನಲ್. ಆಮೇಲೆ ಇವು ಸ್ಪರ್ಮ್ ಸೆಲ್ಸ್ ಅಲ್ಲಿ ಅಕ್ರೋಸೋಮ್ ಆಗಿ ಕನ್ವರ್ಟ್ ಆಗ್ತವೆ. ದೆನ್ ಇಟ್ ಆಲ್ಸೋ helps in the storage, helps in the formation of the primary lysosomes. ಸೊ ಹೀಗೆ ಇದು ಪ್ರಮುಖವಾಗಿ ಪ್ರೋಟೀನ್ ಪ್ಯಾಕಿಂಗ್ ಸೆಲ್ ಆರ್ಗನಲ್ ಅಂತ ಕರೆಯೋದು ಯಾವುದನ್ನ ಅಂತಂದ್ರೆ ಗಾಲ್ಗಿ ಬಾಡೀಸ್. ಈ ಗಾಲ್ಗಿ ಬಾಡೀಸ್ ಇಂದ ಬಂದಂತಹದ್ದೇ ಈ ಲೈಸೋಸೋಮ್. ಯಾವುದು ಲೈಸೋಸೋಮ್ ಅಂತಂದ್ರೆ ದೇ ಆರ್ ಕಾಮನ್ಲಿ ಕಾಲ್ಡ್ ಎಸ್ ಸೂಸೈಡ್ ಬ್ಯಾಗ್ಸ್. ಈ ಸೂಸೈಡ್ ಬ್ಯಾಗ್ಸ್ ಅಂತ ಯಾಕೆ ಕರಿತೇವೆ ಅಂತಂದ್ರೆ ದೀಸ್ ಲೈಸೋಸೋಮ್ಸ್ ಕನ್ಸಿಸ್ಟ್ ಆಫ್ the hydrolytic enzymes by which the destruction of the cell organelle and the cell takes place. ಲೈಸೋಸೋಮಿನ ಒಳಭಾಗದಲ್ಲಿ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದಾವೆ. ಆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಗಳಿಂದ ಸೆಲ್ ಮತ್ತೆ ಸೆಲ್ ಆರ್ಗನಲ್ಸ್ಗಳು ಡಿಸ್ಟ್ರಕ್ಟ್ ಆಗ್ತವೆ. ಆದ್ರಿಂದ ಇದನ್ನ ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೇವೆ. ಯಾವ ಸಂದರ್ಭದಲ್ಲಿ ಇದು ಕೆಲಸಕ್ಕೆ ಬರ್ತದೆ ಅಂತಂದ್ರೆ ಪ್ರಮುಖವಾಗಿ ಮೆಟಮಾರ್ಫೋಸಿಸ್ ಆಗೋ ಸಂದರ್ಭದಲ್ಲಿ, ರೈಟ್, ಇಂಟ್ರಾಸೆಲ್ಯುಲರ್ ಡೈಜೆಷನ್ಗೆ ಮತ್ತೆ ಡೆಡ್ ಮತ್ತೆ ಡಿಗ್ರೇಡಿಂಗ್ ಸೆಲ್ ಆರ್ಗನಲ್ಸ್ಗಳನ್ನು ಸಂಪೂರ್ಣವಾಗಿ ಬ್ರೇಕ್ ಡೌನ್ ಮಾಡಲಿಕ್ಕೋಸ್ಕರ ಈ ಲೈಸೋಸೋಮ್ಸ್ ಕೆಲಸಕ್ಕೆ ಬರ್ತದೆ. ರೈಟ್. ಸೊ ಮೊದಲು ಗಾಲ್ಗಿ ಬಾಡೀಸ್ ಇಂದ ಹುಟ್ಟಿದಂತ ಆ ಲೈಸೋಸೋಮ್ ಅನ್ನ ನಾವು ಪ್ರೈಮರಿ ಲೈಸೋಸೋಮ್ಸ್ ಅಂತ ಕರಿತೇವೆ. ಒಂದು ಸೆಲ್ ಆರ್ಗನಲ್ ಸತ್ತಿದೆ, ಅದನ್ನು ಕಂಪ್ಲೀಟ್ ಆಗಿ ಡಿಸ್ಟ್ರಕ್ಟ್ ಮಾಡಬೇಕು ಅಂತಂದಾಗ ಹಲವು ಪ್ರೈಮರಿ ಲೈಸೋಸೋಮ್ಸ್ಗಳು ಎಲ್ಲವೂ ಸೇರ್ಕೊಳ್ತವೆ, ಮೆಮ್ಬ್ರೇನ್ನ ಬ್ರೇಕ್ ಮಾಡ್ಕೊಳ್ತವೆ, ಒಟ್ಟಿಗೆ ಸೇರ್ಕೊಂಡು ಒಂದು ದೊಡ್ಡದಾದಂಥ ಒಂದು ಸ್ಟ್ರಕ್ಚರ್ ಆಗುತ್ತಲ್ಲ, ಅದನ್ನು ನಾವೇನಂತ ಕರಿತೇವೆ ಅಂತಂದ್ರೆ ಸೆಕೆಂಡರಿ ಲೈಸೋಸೋಮ್ಸ್ ಅಂತ ಕರಿತೇವೆ. ಆ ಸೆಕೆಂಡರಿ ಲೈಸೋಸೋಮ್ಸ್ ಏನ್ ಮಾಡ್ತದೆ, ತನ್ನ ಒಳಗಿರುವಂತ ಎಲ್ಲ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅನ್ನು ಆ ಸೆಲ್ ಆರ್ಗನಲ್ಸ್ಗೆ ಪೋರ್ ಮಾಡ್ತದೆ. ಆ ಸೆಲ್ ಆರ್ಗನಲ್ಸ್ಗಳು ಆ ಹೈಡ್ರೋಲೈಟಿಕ್ ಎನ್ಸೈಮ್ ಇಂದ ಡಿಸ್ಟ್ರಕ್ಟ್ ಆಗ್ತದೆ. ಡಿಸ್ಟ್ರಕ್ಟ್ ಆಗಿ ಅಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಆ ಸೆಲ್ ಅಬ್ಸರ್ವ್ ಮಾಡ್ಕೊಳ್ತವೆ. ಇನ್ನು ಉಳ್ಕೊಂಡಿರೋದು ಯಾವುದು ಅಂತಂದ್ರೆ ರೆಸಿಡಿಯಲ್ ಸಬ್ಸ್ಟೆನ್ಸ್ಗಳು. ಅಂತಹ ರೆಸಿಡಿಯಲ್ ಸಬ್ಸ್ಟೆನ್ಸಸ್ಗಳನ್ನ ಹೊಂದಿರುವಂತ ಆ ಲೈಸೋಸೋಮ್ ಅನ್ನ ರೆಸಿಡಿಯಲ್ ಲೈಸೋಸೋಮ್ಸ್ ಅಂತ ಕರಿತೇವೆ. These residual lysosomes has been thrown out of the cell by a process called ephagy. ಹೀಗೆ ನಮ್ಮ ಸೆಲ್ಗಳನ್ನು ಕ್ಲೀನ್ ಮಾಡುವಂತಹ ಕೆಲಸ ಈ ಲೈಸೋಸೋಮ್ ಮಾಡ್ತಾ ಬರ್ತದೆ. ಸೊ ನೆಕ್ಸ್ಟ್ ಇಸ್ ದ ಪ್ಯಾಲಿಡೆ ಪಾರ್ಟಿಕಲ್ಸ್, ರೈಬೋಸೋಮ್ಸ್. ರೈಬೋಸೋಮ್ಸ್ ನ್ಯೂಕ್ಲಿಯೋಲಸ್ ನಲ್ಲಿ ಹುಟ್ಟಿ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಮೊದಲು ಔಟರ್ ನ್ಯೂಕ್ಲಿಯರ್ ಎನ್ವೆಲಪ್ ನಲ್ಲಿ ಲಾಡ್ಜ್ ಆಗಿ ಅದಾದ್ಮೇಲೆ ಸೈಟೋಪ್ಲಾಸಮ್ಗೆ ಬರ್ತದೆ. ಯುಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನಾವು 80S ರೈಬೋಸೋಮ್ ಅನ್ನು ನೋಡ್ತೇವೆ. ಎಸ್ ಸ್ವೀಡನ್ಬರ್ಗ್ಸ್ ಯೂನಿಟ್, ಸೆಡಿಮೆಂಟರಿ ಕೋಎಫಿಷಿಯಂಟ್ ಅಂತ ಹೇಳ್ತಾರೆ. 2 ಸಬ್ ಯೂನಿಟ್ಸ್ ಗಳನ್ನ ನಾವು ನೋಡ್ತೇವೆ, ಒಂದು ಸ್ಮಾಲರ್ ಯೂನಿಟ್ ಮತ್ತಿನ್ನೊಂದು ಲಾರ್ಜರ್ ಯೂನಿಟ್. ರೈಟ್. ಒಂದು 50S ಮತ್ತಿನ್ನೊಂದು 40S ಸಬ್ ಯೂನಿಟ್ಸ್ಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಈ ಒಂದು ಸ್ಮಾಲರ್ ಮತ್ತೆ ಲಾರ್ಜರ್ ಸಬ್ ಯೂನಿಟ್ಸ್ ಏನಿದೆಯೋ ಅವೆರಡು ಬೈಂಡ್ ಆಗೋದು ಯಾವಾಗ ಅಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೋಟೀನ್ ಸಿಂಥಸಿಸ್. ಇಲ್ಲ ಅಂತಂದ್ರೆ ಅವೆರಡು ಹೊರಗಿರುತ್ತವೆ. ಪೆಪ್ಟಿಡೇಸ್ ಎನ್ಸೈಮ್ ಏನಿದೆಯೋ ಅದು ಈ ಒಂದು ಲಾರ್ಜರ್ ಯೂನಿಟ್ ಆಫ್ ರೈಬೋಸೋಮ್ಸ್ ನಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇದಿಷ್ಟು ಸಮ್ ಆಫ್ ದ ಬೇಸಿಕ್ ಇನ್ಫಾರ್ಮೇಶನ್ ಆಫ್ ದಿ ಪ್ಯಾಲಿಡೆ ಪಾರ್ಟಿಕಲ್ಸ್. ದ ನೆಕ್ಸ್ಟ್ ಇಸ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ನೋಡಿ, ಪ್ರೋಟೋಪ್ಲಾಸಮ್ ನಲ್ಲಿ 2 ವಿಧ ಅಂತ ನಾನು ನಿನ್ನೆ ಹೇಳಿದ್ದೆ. ಆ 2 ವಿಧಗಳಲ್ಲಿ ಒಂದು ಸೈಟೋಪ್ಲಾಸಮ್ ಮತ್ತು ಇನ್ನೊಂದು ನ್ಯೂಕ್ಲಿಯೋಪ್ಲಾಸಮ್. ದ ನ್ಯೂಕ್ಲಿಯೋಪ್ಲಾಸಮ್ ಇಸ್ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್ ಬೈ ಎ ಮೆಂಬ್ರೇನ್ ಕಾಲ್ಡ್ ನ್ಯೂಕ್ಲಿಯರ್ ಎನ್ವೆಲಪ್. ಆ ಒಂದು ನ್ಯೂಕ್ಲಿಯಸ್ ನಲ್ಲಿ ದ ನ್ಯೂಕ್ಲಿಯಸ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್. ಆ ನ್ಯೂಕ್ಲಿಯಸ್ ನಲ್ಲಿ ನಾವು ಪ್ರಮುಖವಾಗಿ
ಎರಡು ಸ್ಟ್ರಕ್ಚರ್ ನೋಡ್ತೇವೆ. ಒನ್ ಇಸ್ ನ್ಯೂಕ್ಲಿಯೋಲಸ್ ಅಂಡ್ ಅನದರ್ ಒನ್ ಇಸ್ ಅನ್ ಜೆನೆಟಿಕ್ ಮೆಟೀರಿಯಲ್ ದಟ್ ಈಸ್ DNA. In nucleolus, which was discovered by the Fontana, ಈ ನ್ಯೂಕ್ಲಿಯೋಲಸ್ ಏನಿದೆಯೋ they are commonly called as the ribosomal factory of the cell because it contains the raw materials that is required for the synthesis of ribosomes. ರೈಬೋಸೋಮಸ್ ಅನ್ನ ತಯಾರು ಮಾಡಲಿಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ಏನಿದೆಯೋ ಆ ರಾ ಮೆಟೀರಿಯಲ್ಸ್ ಗಳನ್ನು ಇಟ್ಕೊಂಡಿರುವಂತದ್ದೇ ಈ ಒಂದು ನ್ಯೂಕ್ಲಿಯೋಲಸ್. ಅದನ್ನ ಬಿಟ್ರೆ genetic material that is DNA. In case of eukaryotic cell, this DNA is associated with the histone proteins. ಆದ್ರಿಂದ ನಾವು the eukaryotic chromosomes ಗಳನ್ನ ನ್ಯೂಕ್ಲಿಯೋಪ್ರೋಟೀನ್ಸ್ ಅಂತ ಕರೀತೇವೆ. They are thread-like structure, hence they are called as chromatin threads. ಯಾಕೆ chromatin threads ಅಂತ ಕರೀತೇವೆ ಅಂತಂದ್ರೆ ಸ್ಟೈನ್ ಮಾಡಿದಾಗ ಡಾರ್ಕ್ ಆಗಿ ಇದು ಬಣ್ಣವನ್ನು ಹೀರ್ಕೊಳ್ತದಲ್ಲ, ಆದ್ರಿಂದ ಕಲರ್ಡ್ ಥ್ರೆಡ್ಸ್ ಅಂತ ಹೇಳಿಕೆ ಕ್ರೊಮ್ಯಾಟಿನ್ಸ್ ಅಂತ ಕರೀತೇವೆ. ಈ ಒಂದು ಕ್ರೊಮ್ಯಾಟಿನ್ಸ್ಗಳು ಡ್ಯೂರಿಂಗ್ ದ ಟೈಮ್ ಆಫ್ ಸೆಲ್ ಡಿವಿಷನ್ ಸುತ್ಕೊಂಡು ಏನಾಗ್ತಾ ಹೋಗ್ತದೆ, ಕಾಯಿಲಿಂಗ್ ಮತ್ತೆ ರೀಕಾಯಿಲಿಂಗ್ ಆಗ್ತಾ ಹೋಗ್ತದೆ. ಕಾಯಿಲಿಂಗ್ ಮತ್ತೆ ರಿಕಾಯಿಲಿಂಗ್ ಆಗುವಂತ ಸಂದರ್ಭದಲ್ಲಿ ನಾವು ಈ ಕ್ರೋಮೋಸೋಮ್ ಅಥವಾ ಈ ಕ್ರೊಮ್ಯಾಟಿನ್ ಥ್ರೆಡ್ಸ್ ಗಳನ್ನು ನೋಡಿದಾಗ ಒಂದು ಜಾಗದಲ್ಲಿ ಹೆಚ್ಚು ಬಣ್ಣ ಹೀರ್ಕೊಂಡು ಡಾರ್ಕ್ ಆಗಿರ್ತದೆ, ಇನ್ನೊಂದು ಕಡೆ ಸ್ವಲ್ಪ ಬಣ್ಣ ಹೀರ್ಕೊಂಡು ಲೈಟ್ ಆಗಿರ್ತದೆ. ವಿ ಸಿ ದ ಡಾರ್ಕರ್ ರೀಜನ್ ಅಂಡ್ ದ ಲೈಟರ್ ರೀಜನ್. ದ ಡಾರ್ಕ್ಲಿ ಸ್ಟೈನ್ಡ್ ರೀಜನ್ಸ್ ಆರ್ ಕಾಲ್ಡ್ ಆಸ್ heterochromatic region, the light stained regions are called as euchromatic region. ಹೀಗೆ ಹೆಟೆರೋ ಮತ್ತೆ ಯೂಕ್ರೊಮ್ಯಾಟಿಕ್ ರೀಜನ್ಸ್ ಗಳನ್ನ ಎರಡನ್ನೂ ನೋಡ್ತಾ ಹೋಗ್ತವೆ. ಸೊ ಕಾಯಿಲಿಂಗ್ ಮತ್ತೆ ಸೂಪರ್ ಕಾಯಿಲಿಂಗ್ ಎಲ್ಲ ಸುತ್ಕೊಂಡು ಅಲ್ಟಿಮೇಟ್ ಆಗಿ ಕಂಪ್ಲೀಟ್ ಕಾಯಿಲಿಂಗ್ ಆಗೋದು ಯಾವಾಗ ಅಂತಂದ್ರೆ ಮೆಟಾಫೇಸ್ ಸ್ಟೇಜಿಗೆ ಬರುವಷ್ಟರಲ್ಲಿ ದ ಕಂಪ್ಲೀಟ್ ಕಾಯಿಲಿಂಗ್ ಆಫ್ ಅನ್ ಥ್ರೆಡ್ ಹ್ಯಾಸ್ ಬೀನ್ ಫಿನಿಶ್ಡ್. ಆದ್ರಿಂದಾನೇ ನಾವು ಮೆಟಾಫೇಸ್ ಸ್ಟೇಜ್ ನಲ್ಲಿ ಆ ಕ್ರೋಮೋಸೋಮಿನ ಲೆಂತ್ ಅನ್ನೇ ನಾವು ಅಳಿಬಹುದು, ತಿಳ್ಕೋಬಹುದಾಗ್ತದೆ. ಸೊ ಈ ಒಂದು ಕಾಯಿಲಿಂಗ್ ಮತ್ತೆ ಸೂಪರ್ ಕಾಯಿಲಿಂಗ್ ಇಂದ ಒಂದು ಬಾಡಿ ಸ್ಟ್ರಕ್ಚರ್ ಬರುತ್ತೆ, ಅದನ್ನು ನಾವು ಕ್ರೋಮೋಸೋಮ್ ಅಂತ ಕರೀತೇವೆ. ಸೊ ಆ ಒಂದು ಕ್ರೋಮೋಸೋಮ್ ನಲ್ಲಿ ನಾವು ಮಧ್ಯಭಾಗದಲ್ಲಿ ಸೆಂಟ್ರೋಮಿಯರ್ ಅನ್ನು ನೋಡ್ತೇವೆ. ಯಾವುದನ್ನ ಸೆಂಟ್ರೋಮಿಯರ್ ಅಂತ ಕರಿತೇವೆ ಅಂದ್ರೆ ಕ್ರೋಮೋಸೋಮ್ ಎರಡು ಕ್ರೊಮ್ಯಾಟಿಡ್ಸ್ ಇರ್ತದೆ, ಆ ಎರಡು ಕ್ರೊಮ್ಯಾಟಿಡ್ಸ್ಗಳು ಅಂಟಿಕೊಂಡಿರುವಂತದ್ದು ಕನೆಕ್ಟ್ ಆಗಿರುವಂತ ಆ ಪಾಯಿಂಟ್ ಅನ್ನ ನಾವು ಲೆಸ್ಟೈನ್ಡ್ ಅಂಡ್ ಬೋತ್ ದ ಕ್ರೊಮ್ಯಾಟಿಡ್ಸ್ ಆರ್ ಇನ್ ಕಾಂಟ್ಯಾಕ್ಟ್, ಆ ಜಾಗವನ್ನ ನಾವು ಪ್ರೈಮರಿ ಕನ್ಸ್ಟ್ರಕ್ಷನ್ ಅಂತ ಕರಿತೇವೆ. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಸೆಂಟ್ರೋಮಿಯರ್. ಸೆಕೆಂಡರಿ ಕನ್ಸ್ಟ್ರಕ್ಷನ್ ಯಾವುದು ಅಂದ್ರೆ ಕ್ರೊಮ್ಯಾಟಿಡ್ಸ್ ಗಳಲ್ಲಿ ಏನು ಯೂಕ್ರೊಮ್ಯಾಟಿಕ್ ರೀಜನ್ಸ್ ಇತ್ತೋ ಅಥವಾ ಲೈಟ್ಲಿ ಸ್ಟೈನ್ಡ್ ರೀಜನ್ಸ್ ಇತ್ತೋ ಅವುಗಳನ್ನ ನಾವೇನಂತ ಕರಿತೇವೆ ಅಂತಂದ್ರೆ ಸೆಕೆಂಡರಿ ಕನ್ಸ್ಟ್ರಕ್ಷನ್ಸ್ ಅಂತ ಕರಿತಾ ಹೋಗ್ತವೆ. ಸೊ ಹೀಗೆ ಕ್ರೋಮೋಸೋಮಿನ ಸ್ಟ್ರಕ್ಚರ್, ಆ ಕ್ರೋಮೋಸೋಮಿನ ಸ್ಟ್ರಕ್ಚರ್ಸ್ಗಳು ಹಲವು ಶೇಪ್ ನಲ್ಲಿ ಆಗ್ತವೆ. ಅನಾಫೇಸ್ ಸ್ಟೇಜ್ ಎಲ್ಲ ಸೆಲ್ ಡಿವಿಷನ್ ಹೇಳ್ಬೇಕಾದ್ರೆ ಹೇಳ್ತೇನೆ. ಯಾವುದನ್ನ ಆಧರಿಸಿ ಅಂತಂದ್ರೆ ಆ ಸೆಂಟ್ರೋಮಿಯರ್ ಯಾವ ಜಾಗದಲ್ಲಿದೆ ಅನ್ನೋದನ್ನ ಆಧರಿಸಿ, ಆ ಆರ್ಮ್ಸ್ಗಳು ಯಾವ ಲೆಂತ್ ನಲ್ಲಿ ಇದಾವೆ ಅನ್ನೋದನ್ನ ಆಧರಿಸಿ ದೇ ಆರ್ ಆಫ್ ವೇರಿಯಸ್ ಶೇಪ್ಸ್. ದೇ ಹ್ಯಾವ್ ಬೀನ್ ಅಬ್ಕರ್ಡ್ ಡ್ಯೂರಿಂಗ್ ದ ಟೈಮ್ ಆಫ್ ಅನಾಫೇಸ್. ಇದೆಲ್ಲ ಗೊತ್ತಿರುವಂತ ವಿಚಾರ. ನೆಕ್ಸ್ಟ್ ಇಸ್ ಅನ್ ಸೆಂಟ್ರೋಸೋಮ್, ರೈಟ್? ಈ ಸೆಂಟ್ರೋಸೋಮ್ ನಲ್ಲಿ ಎರಡು ಸೆಂಟ್ರಿಯೋಲ್ಸ್ ಇದೆ. ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ಡಿಪ್ಲೋಸೋಮ್ಸ್. ಅದಾದ್ಮೇಲೆ ಸೈಟ್ರೋಪ್ಲಾಸಮಿಕ್ ಒಂದು ಸ್ಟ್ರಕ್ಚರ್ ನೋಡ್ತೇವೆ, ಅದನ್ನ ನಾವು ಸೆಂಟ್ರೋಸ್ಪಿಯರ್ ಅಂತ ಕರಿತಾ ಹೋಗ್ತವೆ. ಎರಡು ಡಿಪ್ಲೋಸೋಮ್ಸ್ಗಳು ಒಂದಕ್ಕೊಂದು 90 ಡಿಗ್ರಿಯಲ್ಲಿ ಇರ್ತಾ ಹೋಗ್ತವೆ. ದೇ ಆರ್ ಮೇಡ್ ಅಪ್ ಆಫ್ ಮೆನಿ ಮೈಕ್ರೋಟ್ಯೂಬ್ಯೂಲ್ಸ್. ಸೊ ಮೈಕ್ರೋಟ್ಯೂಬ್ಯೂಲ್ಸ್ ಗಳಿಂದ ಮಾಡಲ್ಪಟ್ಟಿರುವಂತದ್ದು ಬ್ಯಾರಲ್ ಶೇಪ್ ನಲ್ಲಿ ಇರುವಂತದ್ದಾಗಿದ್ದಾವೆ. Just I am giving the glance of this centrosomes. In the next class, I will discuss in detail about the centrosomes and other cell organelles that has been left over in the eukaryotic cell. Thank you.